ನನ್ನ ಹೆಸರು ರಮೇಶ್ ಅಂತ ಸರ್. ನಾನು ಇರೋದು ಸಂತೆಗೇಟ್ ಬೋವಿ ಕಾಲೋನಿಯಲ್ಲಿ. ನನಗೇನು ಗೊತ್ತಿಲ್ಲ ಈ ಆಟ ಏನು ಬಗ್ಗೆ ಅಂತ. ಗೌರವ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಹಂಗೆ ಬ್ಯಾಚ್ ರೆಡಿ ಮಾಡಿ ಕಾರಲ್ಲಿ ಕರ್ಕೊಂಡೋಗಿ ನನ್ನ ಈ ಥರ ಕಳ್ಳಾಟ ಹಾಕ್ಸಿ 16 ಲಕ್ಷ ಗೆದ್ಕೊಂಡ್ರು ಸರ್. ಗೆದ್ಕೊಂಡು ಆದಮೇಲೆ ಮನೆ ಹತ್ರ ಬಂದು ವಸೂಲಿ ಮಾಡಿಕೊಂಡು ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀನಿ. ಬಡ್ಡಿ ಕೊಡು ಅಂತ 5 ಲಕ್ಷ ಬಂದು ಈ ಥರ ಫೋನ್ ಮಾಡಿ ಟಾರ್ಚರ್ ಮಾಡಿ ನಾನು ಮಧ್ಯಾಹ್ನ 2 ಗಂಟೆಲಿ ಬಂದು ಹೊಡೆದಿದ್ದಾರೆ ಸರ್. ಸಂತೆಗೇಟ್ ಬೋವಿ ಕಾಲೋನಿ ಶೆಡ್ ಹತ್ರ ಬಂದಿದ್ರು ಸರ್. ಇಸ್ಪಿಟ್ಟು ಸರ್, ಈ ಚಿಕ್ಕಬಳ್ಳಾಪುರ ರೋಡ್ ಹತ್ರ ಕರ್ಕೊಂಡೋದ್ರು ಸರ್. ಫಿಶ್ಲ್ಯಾಂಡ್ ಅಂತ ಅಲ್ಲಿ ಕರ್ಕೊಂಡೋಗಿ ಈ ಥರ ಮೋಸ ಮಾಡಿ ನಂಬಿಸಿ ಸರ್. ನಾವೊಂದು 2 ಕಾರಲ್ಲಿ ಹೋಗಿದ್ವಿ ಸರ್. ಒಂದು ವಿನೋವಾ, ಒಂದು ಇಂಡಿಕಾ ಸರ್. ಪುಗುಟ್ ಮಂಜು ಅಂತೇಳಿ ಸರ್. ಪುಗುಟ್ ಮಂಜು ಮತ್ತು ರಮೇಶು ಮತ್ತು ಪೇಷಂಟು ಲೋಕೇಶ್ ಅಂತ ಸರ್. ದಿನದ ಬಡ್ಡಿ ಸರ್. ದಿನದ ಬಡ್ಡಿ ಕೊಡಿ 10 ರೂಪಾಯಿ ಬಡ್ಡಿ ಸರ್. 14 ಲಕ್ಷಕ್ಕೆ 10 ರೂಪಾಯಿ ಬಡ್ಡಿ, ಲಕ್ಷಕ್ಕೆ 10,000 ಸರ್. ಈ ಥರ ಕೊಟ್ಟು ಈ ಥರ ಮನೆ ಹತ್ರ ಒಂದು ವಸೂಲಿ ಮಾಡ್ಕೊಂಡು ಇನ್ನು 5 ಲಕ್ಷ ಇಲ್ಲ ಅಂತೇಳಿ, ಬಡ್ಡಿ ಇಲ್ಲ ಅಂತೇಳಿ ಬಂದು ಒಯ್ದು ನನ್ನನ್ನು ಇದು ಮಾಡಿದ್ದಾರೆ ಸರ್. ಅವರು ಅದೇ ಮುಕ್ಕಾಡವ್ರ ಮಕ್ಕಳು ಸರ್. ಕಿಶೋರು ಮತ್ತು ಮುರಳಿ, ಚಲಪತಿ ಮತ್ತು ಇನ್ನೊಬ್ಬರು ಬಂದಿದ್ರು ಸರ್. ಜೊತೆ 4 ಜನ ಸರ್. ಎದ್ದಿನ ಏನೋ ಗೊತ್ತಿಲ್ಲ, ನಾನು ಹೋಗಿರೋದು ನೆನ್ನೆ ಸರ್. ಸರ್ ಒಂದು 20 ಲಕ್ಷ 30 ಲಕ್ಷ ಇರುತ್ತೆ ಸರ್. ಸರ್ ಒಂದು 16-17 ಜನ ಇದ್ದರು ಸರ್. ಇಲ್ಲ ಸರ್, ನಾವು ಬೇರೆ ಊರವರು. ಆ ಊರವರು ನಾವು ಕೋಲಾರಿಂದ ಕಾರಲ್ಲಿ ಹೋಗಿದ್ವಿ ಸರ್. ಇಷ್ಟು ಜನ ಅಲ್ಲಿಂದ ಬಂದಿರೋ ಸರ್. ಕಾಸು ಪೇಮೆಂಟ್ ವಸೂಲಿ ಮಾಡ್ಕೊಳಕ್ಕೆ ಬಂದಿರೋದು. ಪೇಮೆಂಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. 5 ಲಕ್ಷ ಬಡ್ಡಿಗೆ ಮಾತ್ರ ಬಂದು ಒಯ್ದಿರೋದು ಸರ್. ನಮಸ್ಕಾರ. ನನ್ನ ಹೆಸರು ನರೇಶ್ ಅಂತ. ನನ್ನ ತಮ್ಮನ ರಮೇಶ್ ಅಂತ. ನಮ್ಮ ತಮ್ಮನ ಹೆಸರು ರಮೇಶ್ ಅಂತ. ನಾನು CMC ಡ್ರೈವರ್. ನಾನು CMCಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು 5-6 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಏನಂತ ನನಗೂ ಗೊತ್ತಾಗಲಿಲ್ಲ. ಮತ್ತು ನಮ್ಮ ತಮ್ಮ ಇದ್ದಕ್ಕಿದ್ದಂಗೆ ಈ ಥರ ಒಂದು 4-5 ಜನ ಟೀಮ್, ಒಂದು ಕಿಲಾರಪೇಟೆ ಅವ್ರ ಟೀಮ್, ಒಂದು 4-5 ಜನ ಟೀಮ್ ಇದ್ದಾರೆ. ಮುಕ್ಕಡವ್ರ ಫ್ಯಾಮ್ಲಿಯವರು, ಮುಕ್ಕಡ ವೆಂಕಟೇಶ್ ಅವ್ರ ಫ್ಯಾಮ್ಲಿಯವರು. ಅವರು ಈ ಮೈಂಡ್ ಏನೋ ಕೆಡಿಸಿ ಇವನ್ನೆಲ್ಲೋ ಕರ್ಕೊಂಡೋಗಿ ಆಡಿಸಿ ಇದು ಮಾಡಿ 14 ಲಕ್ಷ ಏನೋ ಸಾಲ ಕೊಡಬೇಕಂತ ಒಂದು ತಲೆ ಮೇಲೆ ಹಾಕಿ ಇದು ಮಾಡಿ ಬೆಳಗ್ಗೆ ಈ ಮಧ್ಯಾಹ್ನ 2 ಗಂಟೆಯಲ್ಲಿ ನನ್ನ ತಮ್ಮನ್ನು ಹಿಗ್ಗ ಮುಗ್ಗಿ ಬಂದಿದ್ದೆ 6 ಜನನು ತಲೆಗೆ, ಕೈಗೆ ರಾಡಲ್ಲೆಲ್ಲ ಹೊಡೆದಿದ್ದಾರೆ. ಇದಕ್ಕೆ ಯಾರ ಹತ್ರ ಏನೋ ಹೋಗಿ ಪರಿಹಾರ ತೊಗೋಬೇಕು ನಮ್ಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಇಲ್ಲಿ ಇವರಿಂದ ಕೋಲಾರಲ್ಲಿ ಕಿಲಾರಪೇಟೆ ಅವರಿಂದ ತುಂಬ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಎಲ್ಲ ಮಾಡ್ತಾ ಇರೋದೆಲ್ಲ ಇವರೇ ಕೆಲಸ. ಜನಗಳು ಕರ್ಕೊಂಡು ಹೋಗೋದು, ಆಡಿಸೋದು, ಬಡ್ಡಿ ಕೊಡೋದು, ಮೀಟ್ರ್ ಬಂದ ದಂಧೆ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರೋದು ಎಲ್ಲ ಇವರೇ. ಇದ್ರ ಬಗ್ಗೆ ಕೋಲಾರಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ವರೆಗೂ, ಪೊಲೀಸವ್ರಿಗೂ, ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೂ ಅವ್ರೇನು ಕ್ಯಾರಿ ಅಂತ ಇದು ಮಾಡ್ತಾಯಿಲ್ಲ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕಂತ ನಾನು ತಮ್ಮಲ್ಲಿ ಮನವಿ ಕೊಡ್ತಾಯಿದ್ದೀನಿ ಅಷ್ಟೇ. ಸ್ಪೀಡ್ ಆಡೋಕೆ ಕರ್ಕೊಂಡು ಹೋಗೋಂತ ಎಲ್ಲೆಂತ ನನಗೂ ಗೊತ್ತಿಲ್ಲ. ಇಂಟ್ರೆಸ್ಟ್ ಕೊಡು, ಇಲ್ಲ ಅಸಲು ಕೊಡು, ಬಡ್ಡಿ ಕೊಡು, ಎಲ್ಲ ಸೆಟಲ್ಮೆಂಟ್ ಮಾಡು ಅಂತ ಹೊಡೆದಿರೋದು. ಕಂಪ್ಲೇಂಟ್ ಮಾಡಿದ್ದೀನಿ. SNL ಅಡ್ಮಿಟ್ ಮಾಡಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರನೂ ಗಮನ ಕೊಡಬೇಕಣ್ಣ ಇದ್ರ ಬಗ್ಗೆ.